ಲೋ ಪಾಪ ಪುಟ, ಲೋ ಪುಟ, ಬಾರ ಒಳಗೆ ಸೇರ್ಕೊಂಡು ಏನು ಮಾಡ್ತಿದ್ದೆ, ಬಾರ ಹೊರಕ್ಕೆ. ಇವನು ಯಾವನು ಇವನು? ಏನು ಒಳಗೆ ಐದನೋ ಇಲ್ವ? ಎಷ್ಟು ಬಡ್ಕೊಂಡ್ರು ಮಾತಾಡೋದೇ ಇಲ್ವಲ್ಲ ಇವನು. ಅಯ್ಯೋ ಇವನು ಅಜ್ಜಿ. ಲೋ ಪುಟ್ಟ, ಯಾಕಾಗಿ ಹಂಗ್ ಬಡ್ಕಂತೀಯ? ಹಂಗೇನ ಟಿವಿ ನೋಡಕ್ ಬಿಡಲ್ಲ ಮಂಗೇನ? ಅದ್ಯಾವ ಚೆನ್ನಾಗಿರೋ ಫಿಲಂ ಬಂದೈತೆ ದೋಷೊಂದು ನೋಡೋಣಂದ್ರೆ ಹಂಗೆ ಬಡ್ಕಂತೀಯಲ್ಲಜಿ. ಯಾಕಾಗಿ ಕರ್ದಿದ್ದು? ಎಲ್ಲ 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 ಹುಡುಗ, ಈಗ ಇಟ್ಲಿಂದ ಕುಟ್ಟು ಬಿಟ್ರೆ 32 ನರಿ ನರಿ ಅನ್ಬಿಡ್ಬೇಕು ನೋಡಲ್ಲು. ಅಯ್ಯ ನೀನ್ನ ಬಡ್ಕಂತಾರಂತ ಕೇಳ್ತೀಯ, ಬಡ್ಕಂತಾರಂತ. ಟಿ ವಿ ನೋಡ್ಕೊಂಡೆ ಇರ ಜೀವನ ಆಗುತ್ತೆ ನಿಂಗೆ. ಹಂಗೆ ಯಪ್ಪ ಟಿ ವಿ ನೋಡೋದಕ್ಕೆ ಡಿಸ್ಟರ್ಬ್ ಮಾಡ್ತಾರೆ, ಡಿಸ್ಟರ್ಬ್. ಹೋಗಿ ಒಳಗೆ ಕಡಲೆಕಾಯಿ ಚೀಲ ಐತಲ್ಲ, ಹೋಗಿ ಎಳ್ಕೊಂಬರೋದು ಫಸ್ಟು. ಆಮೇಲೆ ನೋಡ್ವೇನು ಟಿ ವಿನ. ಅದು 50 ಕೆಜಿ ಚೀಲ ನನ್ನ ಕೈಲಿ ಎಳೆಯಕ್ಕಾಗಲ್ಲಮ್ಮ. ನಿನ್ನ ಮಗ ಬಂದಾಗ ಹೇಳಿ ಎಳಿಸ್ಕ. ನನ್ನ ಕೈಲಿ ಆಗಲ್ಲ, ಹೋಗು. ನಾನು ಯಾವ್ದು ಎಳ್ಕೊಂಬರಂಗೂ ಇಲ್ಲ, ತಂದು ಕೊಡಂಗೂ ಇಲ್ಲ. ನಿನ್ನ ಮಗನ ತಗೋತಾರೆ ಎಳಿಸ್ಕೊಂಡು ಸುರಿಸ್ಕ ಹೋಗು. ಎಲ 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 ಕುಳ್ಳನ ಮಗನೇ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಅಂಗಡಿ ದೊಡ್ಡವನಾಗ ಇವನು. ಹೇಳಿದ ಮಾತಂಚಿ ಕೇಳಲ್ಲ ಹಂಗೇನ. ಆ ಚೀಲ ಹೇಳ್ಕೊಂಬರಕ್ಕಾಗಲ್ವಿ ಇವನ ಕೈಲಿ. ದನ ತಿಂದಂಗೆ ತಿಂದು ಹೊಂದಿ ಬೆಳ್ದವನೇ. ಒಂದು 30-40 ಕೆಜಿ ಚೀಲ ಹಾಕೊಂಬರಲ್ಲ ಅಂತಾನಲ್ಲ ಇವನು. ಅಯ್ಯೋ ಇವನು ಕುಕ್ರು ಸೋಗ ನಜ್ಜಿನ ಆಡ. ಗುಬ್ಬಾಳ್ ನನ್ನ ಮಗನ ತಕೊಂಬಂದು ಬರಲಿ, ಯಾವಾಗನ 1 ರೂಪಾಯಿ ಕೊಡು 2 ರೂಪಾಯಿ ಕೊಡು ಅಂತ. ಓಹೋ ನಮ್ಮ ಮಗನೇ. ಪಾಪ ಜಯನ, ಅಲ್ಲಿ ಒಳಗೆ ಕಡ್ಲೆಕಾಯಿ ಚೀಲ ಐತೆ ಕಣ, ಎಳ್ಕೊಂಬಾರ ಇಲ್ಲಿಗೆ. ಕಡ್ಲೆಕಾಯಿ ಸುಲಿಯನ. ಅವು ಬೇಗ ಆಗಲ್ಲ, ಏನಿಲ್ಲ. ಕಡ್ಲೆಕಾಯಿ ಸುಲಿ ಸಾಗಲ್ಲ ಅಂದರೆ ಸಾಗಲ್ಲ. ಇವಾಗಿಂದ ಸುಲ್ಕಮ್ಮನ ಹೋಗ್ಲ ಪಾಪ. ಹೆಂಗೋ ಮಳೆ ಬಂದೈತೆ, ಅದ ಸಿಕ್ಕಿ ಗೇಯಿಸ್ಬಿಡು. ಸುಲ್ದಿಕ್ಕೊಂಡಿದ್ರೆ ಬೀಜ ತಗೊಂಡೋಗಿ ಹಾಕ್ಬಿಡ್ಬೋದತ್ಲಾಗತ್ತೆ. ಬಿತ್ತು ಬಿಡ್ಬೋದತ್ಲಾಗತ್ತೆ ಆರಾಮಾಗಿ. ಹೋಗ ಪಾಪ, ಚೀಲ ತಗೊಂಬರಾಗ. ಕಡಲೆಕಾಯಿ ಭಾಳ ಚೆನ್ನಾಗಿದ್ದಾವೆ. ಬೀಜಕ್ಕೆ ಹೆಂಗಿದಾವೆ ಅಂದರೆ ಹಂಗಿದಾವೆ ಹಂಗೇನ. ಒಂದೇ ಒಂದು ಹೋಗಲ್ಲ, ಹಂಗೆ ಉಟ್ಬಿಡ್ತಾವೆ ಕಡಲೆ ಬೀಜ ಮಾತ್ರನ. ನೋಡಾಕೆ ಕಣ್ಣು ಸಾಲದ ಹಂಗೇನ. ಹೆಂಗಿದಾವೆ ಹಂಗೆ ಬೀಜ ದುಂಡುಗೆ. ಭಾಳ ಚೆನ್ನಾಗದವಪ್ಪ ಹಂಗ ಬೀಜನ. ಕಡ್ಲೆಕಾಯಿ ಸುಲಿತ ಕುಕ್ಕಣಿ ಆಳೆನ ಇಷ್ಟು ಬೇಗನ? ಇನ್ನೆಷ್ಟು ಬೇಗ ಸುಲಿತಿದ್ದೀನಮ್ಮ. ಇವಾಗ ಇಟ್ಕೊಂಡ್ರು ಇನ್ನು 3-4 ದಿವಸ ಬೇಕು. 3 ಚೀಲ ಸುಲಿಯೋಕ್ಕೆ. ಕೂಲರ್ ಹಂಚಿ ಬರೋಲ್ಲ, ಏನಿಲ್ಲ. ಅವು ಕುಕ್ಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇ ಸುಲಿದ್ರೆ 4-5 ದಿವಸ ಆಗುತ್ತೆ ಕಣಮ್ಮ. ಸುಲಿದು ಅವನ್ನೆಲ್ಲ ಸಿಪ್ಪೆ ಬೆವರಾಕಿ ಅವನ್ನ ಕೇರಿ ಆಮೇಲೆ ಅವನ್ನ ಜಲ್ಡಿ ಪಳ್ಳಿ ಹಿಡ್ದು ಅವನ್ನೆಲ್ಲ ಮಾಡ್ಬೇಕಂದ್ರೆ 4-5 ದಿವಸ ಆಗತ್ತೆ ಕಣಮ್ಮ. ಅದಕ್ಕೆ ಇವಾಗಿಂದನೇ ಸುಲ್ಕಮ್ಮನ. ಹೆಂಗು ಅದ ಬಂದೈತೆ. ಒಂದು ಸಾಲು 5 ಬಳಿಂದ ಹೊಡಿಸಿ, ಒಂದು ಸಾಲು ಕಲ್ಟ್ರಿ ಒಟ್ಟು ಹೊಡಿಸಿ ತಿರ್ಗಿ ಅರಗಿಸ್ಬೇಕಲ್ಲ ಕುಂಟೆ ತಗೊಂಡೋಗಿ. ಅಲ್ಲಿಗೆ ಅಷ್ಟೊತ್ತಿಗೆ ಸುಲ್ಕಮ್ಮನ ಅಂತ ಕಣಮ್ಮ. ಅದ ಸಿಕ್ಬಿಟ್ರೆ ಯಾವ್ದನ್ನ ಟ್ಯಾಕ್ಟ್ರ್ ಕರೆಸಿ ಹಿಂದೆ ಗುಂಟೆನೆ ಬೀಚ್ಬಿಡೋಕ್ಕಾಗುತ್ತೆ. ತಿರ್ಗಾ ಲೇಟ್ ಆದರೆ ಲಾಸ್ಟಿಗೆ ಮಳೆ ಬರಲಿಲ್ಲ ಅಂದರೆ ಅವಕ್ಕೆ ಸರಿಯಾಗಿ ಬೀಜ ಬಲಿಯಲ್ಲ ಕಣಮ್ಮ. ಅದಕ್ಕೆ ಮುಂಚೆಯಿಂದನೇ ಸುಳ್ಕೊಂಡು ಮುಂದರ್ತೆ ಹಾಕೋಣಂತ ಸುಲಿತಾ ಇದ್ದೀನಿ ಕಣಮ್ಮ. ಅದಕ್ಕೆ ನಿನ್ನ ಮಗುಗೆ ಹೇಳ್ದೆ, ಹೋಗಿ ಚೀಲ ಹಾಕೊಂಬರೋದು ಅಂದರೆ ನನ್ನ ಕೈಲಿ ಆಗಲ್ಲ, 50 ಕೆಜಿ ಚೀಲ ನನ್ನ ಕೈಲಿ ಎಳೆಯೋಕ್ಕಾಗಲ್ಲ ಅಂತ ಹೋದೆ. ತಿರ್ಗಿ ನಿನ್ನ ಗಂಡಿಗೆ ಹೇಳ್ದೆ, ಎಳ್ಕೊಂಬಂದು ಕೊಟ್ಟ ಸುರಿದು ಕುಕ್ಕೊಂಡು ಸುಲಿತಾ ಇದ್ದೀನಿ ಕಣಮ್ಮ. ಹೋಗು ನೀನು ಬೇಗ ಬೇಗ ಅಡುಗೆ ಮಾಡಿ ಬರೋಗು. ಹೋಗಿಬ್ರು ಸುಲಿಯನ್ನ. ಇನ್ನೊಂದು 2-3 ಯಾರನ್ನ ಕರ್ಕೊಂಬತ್ತೀನಿ ಹೋಗಿ. ಇಲ್ಲ ಪಾಪುಗನ ಹೇಳ್ತೀನಿ, ಹೋಗಿ ಕರ್ಕೊಂಬತ್ತಾನೆ ಸುಲಿಯನ್ನ ನೋಡಿಯಮ್ಮ. ದಿನ ಒಂದೊಂದು ಚೀಲ ಅಂದ್ರೆ 3 ದಿವಸಕ್ಕೆ ಆಗಂಗೆ ಸುಲಿಯೋಕ್ಕಾಗುತ್ತೆ. ಹೋಗಿ ಅಡುಗೆ ಮಾಡಿ ಹೋಗಿ ಬೇಗನ. ಸರಿ ಕಣ, ಹೇಳು ಮಾಡ್ತೀನಿ. ಬೇಗನೆ ಬಂದು ಸುಲಿಯನ್ ಹೇಳು. ನಾನು ಯಾವಾಗಿದ್ರು ಸುಲಿಯೋದೇನೆ. ಸುಲಿದ್ಬಿಟ್ರೆ ಅಪ್ಪೋಗೆ ಬೈ ಹರಿತೈತಿ. ಅದ್ರಂಗ್ಲ ಪಿರಲ್ಲ ಏನಿರಲ್ಲತ್ಲಾಗತ್ತ. ಅದ ಸಿಕ್ತಾಗ ಬೇಕಾದ್ರೆ ಹೋಗಿ ಬಿತ್ಕೊಂಬರಕ್ಕಾಗುತ್ತೆ. ಸುಲಿಯೋಕ್ಕೂ ಚೆನ್ನಾಗಿ ಬತ್ತವಂಗೇನ. ಗಡ್ಸೇ ಮಾಡಲ್ಲ ಹಂಗೆ. ಹಿಂಗೆ ಕೈಗೆ ಹಿಂಗೆ ಮುಟ್ಟಿದ್ರೆ ಸಾಕು ಮುರಿತಾವಂಗೇನ. ಸಿಪ್ಪೆ ಹಂಗೆ ಓಪನ್ ಆಗ್ತಾವಂಗೇನ. ಏನು ಜಾಸ್ತಿ ಕುಕ್ಲಿಲ್ಲ ಅಂದ್ರೂ ಬೇಗ ಬೇಗನ ಸುಲಿಬೋದು ಹೇಳು. ಹೆಂಗೆ ಮೆತ್ತಗದವೆ ಸುಲಿದು ಬಿಡ್ಬೇಕತ್ಲಾಗತ್ತ. ಬೇಗ ಬೇಗ ಮುಗಿಸ್ಬಿಡ್ಬೇಕು. ಹಾಗೆಲ್ಲ ರಂಗಜ್ಜಿ, ಆಲೆ ಕಡಲೆಕಾಯಿ ಸುಲಿತಿದೆಯಲ್ಲ ಕುಕ್ಕೊಂಡು ಇಷ್ಟು ಬೇಗನ ಊರಿಗಿಂತ ಮುಂಚೆಲೆ ಏನು ಮುಂದರ್ತಿ ಹಾಕನ ಅಂದ್ಕೊಂಡಿದ್ಯೇನಮ್ಮ. ನೋಡಮ್ಮ ಆಲೆನ ಒಬ್ರಿಗೊಂದು ವಿಚಾರ ಹೇಳವಲ್ಲ ಮರಂಗಜ್ಜಿ ನೀನು. ಆಲೆ ಕಡಲೆಕಾಯಿ ಸುಲಿತ ಕುಕ್ಕೊಂಡಿದೀಯಲ್ಲೇ ನನ್ನ ತಾಯಿ.
ಇನ್ನೇನು ಮಾಡಣ ಶಕುಂತ್ಲಮ್ಮ ಕೆಲ್ಸ ಇಲ್ಲ ಕಾರಿಲ್ಲ ಉಂಡುಂಡು ಮನೆ ಕಮ್ಮದಾಗೈತೆ ಕೆಲಸ ಅದಕ್ಕೆ ಸುಲ್ದು ಇಕ್ಬಿಟ್ರತ್ಲಾಗತ್ತ ಅಪ್ಪ ಬಾಗಿರ್ತೈತಿ ಯಾವಾಗ ನೀನು ತಿಂಗಳು ಬಿಟ್ಟು ಹಾಕ್ಲಿ ಹೇಳಿ ಅಲ್ವೇ ಅದೇ ಸಿಕ್ದಾಗ ಹಾಕ್ತಾರೆ ಅಂತೇಳಿ ಸುಲ್ದಿಕ್ಕನಂತ ಹಾಕ ಕುಕ್ಕಣೆ ಕಣಮಯ್ಯ ಯಾಕೆ ನೀವು ಕಡ್ಲೆಕಾಯಿ ಹಾಕಲ್ಲೇನು ಸುಲ್ದಿದ್ರೆ ಆಗದ ಮೊದ್ಲಾಗತ್ತೆ ನೀವು ಸುಲ್ದಿಕ್ಕಂಡ್ರೆ ಹೆಂಗ ಅದ ಸಿಕ್ತಾಗ ತಗೊಂಡೋಗಿ ಬಿತ್ಕೊಂಡ್ ಬಂದ್ಬಿಡ್ಬೋದತ್ಲಾಗತ್ತ ಸೊ ಯಾಕೆ ಸುಲಿಯಲ್ಲೇನು ಹೆಂಗೆ ಕಡ್ಲೆ ಗಿಡ ಹಾಕ್ತೀರಾ ನೀವೇನು ಹಾಕಲ್ವೇ ಆಗ್ಬೇಕಂಡ್ರಂಗಜ್ಜಿ ಇನ್ನೂ ನಾವು ಯಾತು ಸುಲಿಯೋದು ಇಲ್ಲ ಪಲೆಯೋದು ಇಲ್ಲ ಯಾಕಂದರೆ ನಮ್ಮ ಮನೆಯಾಗೆ ಕಡಲೆಕಾಯಿ ಇಲ್ಲ ಓಸತಿ ಮಳೆ ಕಡಲೆಕಾಯಿ ಹಾಕಿವಮ್ಮ ಮಳೆ ಬರಲಿಲ್ವಲ್ಲ ಆಗಿದ್ದಾವೆಲ್ಲ ಜೊಳ್ಳು ಹಾಗಾಗಿ ತಗೊಂಡೋಗಿ ಎಲ್ಲ ಹಿರಿಯರಿಗೆ ಮಾರ್ಕೊಂಬಂದ್ವಿ ಮಂಡಿಗೆ ಹಾಕೊಂಡೋಗಿ ಹಂಗಾಗಿ ಕಡಲೆಕಾಯಿ ಇಲ್ಲ ಏನೂ ಇಲ್ಲ ಎಲ್ಲ ನಾವು ಹೋಗಿ ತರಬೇಕು ಸೊಸೈಟಿಗೆ ತರೋಣಂದ್ರೆ ಇನ್ನೂ ಕೊಡ್ತಿಲ್ವಂತ ಸೊಸೈಟಿಗೆ ಹಂಗಾಗಿ ಅವ್ರು ಕೊಡ್ತಾರಲ್ಲ ಅವಾಗ ತಂದು ಸುಲ್ಕೊಂಬನಿ ಹೇಳು ಅಂತ ನಮ್ಮಯ್ಯಪ್ಪ ಹಂಗಾಗಿ ಏನು ಸುಲಿತಾ ಇಲ್ಲ ಏನಿಲ್ಲ ಇದು ಅಕ್ಡಿ ಸಾಲ ಹೊಂದಿಸ್ಕೊಂಡಿದ್ದೀನಿ ನೋಡಮ್ಮ ಅಕ್ಡಿ ಕಾಳುಗಳ್ನ ತೊಗರಿ ಕಾಳು ಅವರೆಕಾಳು ಹೆಸರು ಕಾಳು ಹುಳ್ಳಿ ಕಾಳು ಇವನ್ನೆಲ್ಲನ ಜೋಡಿಸ್ಕೊಂಡು ಇಕ್ಕೊಂಡಿದ್ದೀನಿ ಅಷ್ಟೇನೆ ಕಡ್ಲೆಕಾಯಿ ಪಡ್ಲೆಕಾಯಿ ಇನ್ನೂ ಸುಲ್ಕೊಂಡಿಲ್ಲ ಏನಿಲ್ಲ ಆಮೇಲೆ ಇವಾಗ ಕಡ್ಲೆಕಾಯಿ ಸುಲಿಯೋ ಮಿಷಿನ್ ಬೇರೆ ಬಂದೆ ತಂತಲ್ಲೇ ತಂದುಬಿಟ್ಟು ಹಂಗೇನೆ ಕಡ್ಲೆಕಾಯಿ ಮಿಷಿನ್ಗೆ ಹಾಕಿಸ್ಕೊಂಬಂದ್ರೆ ಆತತ್ಲಾಗತ್ತ ಅವನ್ನ ಯಾರು ಸುಲಿತ ಕುಕ್ಕಂತಾರತ್ಲಾಗತ್ತ ತಂದುಬಿಟ್ಟು ಎಲ್ಲನೋ ಒಂದೊಂದು ಕಸ ಕಡ್ಡಿ ಇರುತ್ತಂತ ಎಲ್ಲ ಹಾಕೊಂಡು ಜಲ್ದಿ ಹಿಡಿದ್ಬಿಟ್ರೆ ಈಗ ನಮ್ಮ ತಗೊಂಡೋಗಿ ಬಿತ್ಕೊಂಬರ್ಬೋದು ಅವನ್ನ ಯಾರು 4-5 ದಿವಸ ತಕ ಸುಲಿತ ಕುಕ್ಕಂತಾರೆ ಸುಲಿಯೋದಂತೆ ಬೆವರದಂತೆ ತಿರ್ಗಿ ಅವನ್ನ ಅಳ್ಕೊಂಬೋದಂತೆ ಕೂಲತಾಗೆ ಸುಲ್ದಿರವ ಆಮೇಲೆ ಅವನ್ನ ಜಳ್ಳೆ ಗಿಡಿಯದಂತೆ ಯಾರ ಪಚಿತಿ ಬೀಳ್ತಾರೆ ಹೇಳ್ರಂಗಜ್ಜಿ ಅತ್ಲಾಗತ್ತ ಹಂಗಾಗಿ ಹೋಗಿ ಮಿಷಿನಿಗೆ ಹಾಸ್ಕೊಂಬಂದ್ರೆ ಆಗುತ್ತತ್ಲಾಗತ್ತ ಅಲ್ಲ ಕಣಮಣಿ ಎಂತಳೆ ನೀನು ನೋಡಮ್ಮ ಹಂಗೇನ ಆ ಮಿಷಿನಿಗೆ ಹಾಕ್ಸ್ಕೊಂಬರೋವು ಬಡ ಚೆನ್ನಾಗಿರಲ್ವಂತೆ ಎಲ್ಲರೂ ಹಂಗೆ ಅಂತಾರೆ ಓಸತಿಯ ನಾಸಜ್ಜರ ಅನ್ನುವಂತಣ್ಣ ಹೋಗಿ ಹಾಕ್ಸ್ಕೊಂಬಂದು ಅವಯ್ಯ ಚೆನ್ನಾಗಿ ಬಂದಿಲ್ಲ ಅಂತೇಳಿ ಈ ಸತಿ ಕೈಯಾಗ ಸುಲಿತಿದ್ದಾರೆ ಎಲ್ಲ ಮಿಷಿನಿನ ಬದುಕು ಎಲ್ಲ ಅದ್ವಾನ ಕಣಮಯ್ಯ ನೀಟಾಗಿ ಆಗಲ್ಲ ಏನಿಲ್ಲ ನೀನು ನೋಡು ಹೋಗಿ ಮಿಷಿನಿಗೆ ಹಾಕ್ಸ್ತೀನಿ ಅಂತ ಎಲ್ಲ ಮಣಿ ನೀನು ಅಲ್ಲೆಲ್ಲ ನಾವು ಹೋಗಿ ಯಾವ್ದಾರ ಮಂತಾಗ ಹಾಕಿರಿ ಎಲ್ಲ ಕಲ್ತ್ಕೊಂಡು ಒಂದು 2 ದಿವ್ಸಕ್ಕೆ ಸುಲ್ ಕೊಡ್ತಾರಮ್ಮ 10 ರೂಪಾಯಿ ಸೇರೇನ ಒಂದು 50 ಸೇರಂದ್ರೆ ಒಂದು 500 ರೂಪಾಯಿ ದುಡ್ಡಾಗುತ್ತೆ ಸುಲ್ಸಿದ್ರೆ ಆಗದ ಮಾತಾಗತ್ತೆ ಅವನ್ನ ತಗೊಂಡೋಗಿ ಇಲ್ಲಿಂದ ಅಲ್ಲಿಗೆ ಏರ್ಕೊಂಡು ಹೋಗೋದಂತೆ ಅವ್ರಿಗೆ ಬಾಡಿಗೆ ಅಂತೆ ತಿರುಗಿ ಏರ್ಕೊಂಬರೋದಂತೆ ನಾವೇನು ಹೊಸಿ ಕೆಲಸನೇ ಹೇಳತ್ಲಾಗತ್ತ ಮಿಷಿನಿಗೆ ಹಾಕ್ಸೋ ಬದುಕೇನ ನನಗೇನು ಒಪ್ಪಲ್ಲ ಕಣಮ್ಮ ಕೈಯಾಗ ಸುಲ್ದಿದ್ದಿದ್ರೆ ಹೆಂಗೆ ಹತ್ಲಾಗತ್ತ ಆಗೋದು ಇನ್ನೇ ನಮ್ಮ ಬೇಗ ಸುಲ್ಕೊಂತೀವಿ ಆಮೇಲೆ ನಾನು ಬತ್ತಿದ್ದೆ ಹತ್ಲಾಗತ್ತ ಕೈಯಾಗೆ ಸುಲ್ದಿದ್ರೆ ಆಗೋದತ್ಲಾಗತ್ತ ಹೆಂಗ ಕಂಡ್ರಂಗಜ್ಜಿ ನಾನು ನಮ್ಮ ಅಯ್ಯಪ್ಪ ಏನು ಹೇಳಲ್ಲ ಅಯ್ಯಪ್ಪ ಹೆಂಗೆ ತಿಳಿತೈತೆ ಹಂಗೆ ಮಾಡ್ದಾನ ವಯ್ಯ ನನ್ನ ಮಾತಂತೂ ಕೇಳೋದೇ ಇಲ್ಲ ವಯ್ಯ ಬೇಕೋ ಬೇಡವೋ ಅಮ್ಮಂಗೆ ಇದು ಮಾಡ್ತಾನೆ ಅವಯ್ಯ ಹೆಂಗೆ ತಿಳಿತೈತೆ ಹಂಗೆ ಮಾಡ್ತಾನೆ ಅದು ಅವ್ರ ಅಪ್ಪನ ಕುಟ್ಟಿ ಹಂಗೆ ಗಮ್ತಿದ್ದೆ ಮಿಷಿನ್ಗೆ ಹಾಕ್ಸ್ಕೊಂಬತ್ತೀನಿ ಹೋಗಿ ಅಂತಾನೆ ಹಂಗೆ ಮಾಡ್ತಾನೆ ಸುಲಿಸ್ತಾನೆ ಯಾರಿಗೆ ಗೊತ್ತರಂಗಜ್ಜಿ ನನ್ನ ಮಾತೇನ ನಡೆಯಂಗೈತೆ ನಮ್ಮ ಮನೆಗೆ ಹೇಳು ಅವ್ರು ಹೇಳ್ದಂಗೆ ನಾನು ಮಾಡ್ಬೇಕಂಡ್ರಂಗಜ್ಜಿ ಬಾತ್ಲಾಗತ್ತೆ ನಾನು ಹಂಗೆ ಅಂದೆ ಆದರೆ ಅಯ್ಯಪ್ಪ ಕೇಳ್ಬೇಕಲ್ಲ ಸುಂದ್ರ ಕೇಳಲ್ಲ ಏನಿಲ್ಲ ಅತ್ಲಾಗತ್ತ ನಂಗಂತೂ ಸಾಕಾಗಿ ಹೋಗೈತೆ ಹಂಗೇನ ಕಣಮ್ಮ ನಿನ್ನ ಗಂಡ ಒಂಥರ ಬಿಡು ಎಲ್ಲರಂತ ಮನುಷ್ಯ ಅಲ್ಲ ನಿನ್ನ ಗಂಡ ನಾವು ಯಾವುದೋ ಒಂದು ದಾರಿ ಹೇಳಿದ್ರೆ ಅಯ್ಯಪ್ಪ ದಾರಿ ಹೇಳ್ತಾನೆ ದಾರಿನ ಅಯ್ಯಪ್ಪಗೆ ಯಾರನ್ನ ಬಾಯಿ ಕೊಡೋಕ್ಕಾಗುತ್ತೆ ಹೋಗ್ಲಿ ಬಿಡು ಯಾಕೆ ಬಂದ ನಿನ್ನ ಮಂತಕ್ಕೆ ರಂಗಜ್ಜಿ ಮಸ್ಕಾಯಿ ಮಾಡೋಣ ಅಂತಾನ ಎಲ್ಲ ಹಚ್ಕೊಂಡೆ ಬದನೆಕಾಯಿನೇ ಇರಲಿಲ್ಲ ಕಣವ ಅದಕ್ಕೆ ಒಂದು 2 ಬದನೆಕಾಯಿ ಇಸ್ಕೊಂಡು ಹೋಗೋಣ ಅಂತ ಬಂದೆ ನಿನ್ನ ಸೊಸೆತಾಗೆ ಹಂಗೇನು ಹೋಗಮ್ಮ ಒಳಗೈದಲ್ಲಿ ಹೋಗು ಇದ್ರೆ ಒಂದು 2 ಇಸ್ಕೊಂಡು ಹೋಗಿ ಅಡುಗೆ ಪಡಿಗೆ ಮಾಡಿ ಕಡಲೆಕಾಯಿ ಸುಲಿಯೋಕೆ ಬರಮ್ಮಯ್ಯ ಒಂದು ಸ್ವಲ್ಪ ಹೊತ್ತು ಇವನು ಸ್ವಲ್ಪ ಸುಲಿಯಾನ ಕಡಲೆಕಾಯಿ ಸುಲಿಯೋಕೆ ಎಲ್ಲಿ ಬರೋಣ ರಂಗಜ್ಜಿ ಬಟ್ಟೆ ನೆನಕಿದ್ದೀನಿ ನಾನು ಬಟ್ಟೆ ಒಗಿಬೇಕು ಬರೋಕ್ಕಾಗಲ್ಲ ಬಟ್ಟೆ ಆದಮೇಲೆ ಬೇಕಿದ್ರೆ ನೋಡ್ತೀನಿ ಹೇಳು ಟೈಮ್ ಇದ್ದರೆ ಬರ್ತೀನಿ ಅಯ್ಯೋ ನಾನು ಇಲ್ಲಿ 15 ದಿವಸ ಆಗಿದ್ದು ಬಟ್ಟೆ ಒಗ್ದಿಲ್ಲ ಏನಿಲ್ಲ ಬಟ್ಟೆ ಎಲ್ಲ ಹಂಗೆ ಬಿದ್ದಿದ್ದಾವೆ ಇಕ್ಕಮ್ಮಕ್ಕೊಂದು ಬಟ್ಟೆ ಇಲ್ಲ ಏನಿಲ್ಲ ಅದಕ್ಕೆ ನೆನಕಿ ಬಂದಿದ್ದೀನಿ ಅಡುಗೆ ಮಾಡಿ ಊಟ ಮಾಡಿ ಬಟ್ಟೆ ಒಗ್ಯೋಣ ಅಂತೇಳಿ ನೆನಕಿದ್ದೀನಿ ಆದಮೇಲೆ ಬೇಕಾದರೆ ನೋಡ್ತೀನಿ ಟೈಮ್ ಇದ್ದರೆ ಬರ್ತೀನಿ ಹೇಳು ರಂಗಜ್ಜಿ ಹಂಗೆ ಮಾಡಮ್ಮ ಏನರಪ್ಪ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಕಡೆ ಚೆನ್ನಾಗಿ ಮಳೆ ಬಂದೈತೆ ಬಂದಿದ್ರೆ ಎಲ್ಲ ಕಡಲೆಕಾಯಿ ಸುಲ್ಕೊಂತವ್ರೆ ಅಲ್ಲಿವೆ ನಿಮ್ಮ ಕಡೆ ಏನೋ ಹಿಂಗೆ ಕಡಲೆಕಾಯಿ ಸುಲಿತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಪ್ಪ ಮುಂದಿನ ವಿಡಿಯೋ ಬರೋವರೆಗೂ ಕಾಯ್ತಾ ಇರ